ರಾಮಪರೆ ಹೂವಿನಡಗಲಿ ತಾಲೂಕು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಕಾಂತೆಬೆನ್ನೂರು ಅಂದರೆ ಬಿರಬಿರುತ್ತದ ಗಡಿದುರ್ಗಮ್ಮ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ನಿಮ್ಮ ಹೊಲ. ಇವತ್ತು ಮನೆಗಳದಾವು, ಈ ಕಡೆ ಸುತ್ತೂರ್ಲೆ ಮನೆಗಳದಾವು, ಕಾಡಿನಲ್ಲಿ ಜೀವನ ಮಾಡ್ತೀರಿ. ಇವತ್ತು ಕರೆಂಟಿನ ವ್ಯವಸ್ಥೆ ನಿರಂತರ ಜ್ಯೋತಿ ನಿಮಗೆ ಹಾಕ್ಕೊಡೋಕೆ ಅರ್ಜಿ ಕೊಟ್ಟಿದ್ದೀರಿ. ಇಲ್ಲಿ ತನಕ ಆದರೂ ನಿರಂತರ ಜ್ಯೋತಿಯನ್ನು ಹಾಕಿಲ್ಲ ಅಂತಂದೇಳಿ ತಾವು ನಮ್ಮ ಸುದ್ದಿಗಾರರ ಗಮನಕ್ಕೆ ತಂದಿದ್ದೀರಿ. ಈಗ ಕರೆಂಟ್ ಹಾಕ್ಕೊಡೋಕೆ ಏನಂದ್ರು ಅದನ್ನು ನಮಗೆ ಮಾಹಿತಿ ಕೊಡ್ರಿ. ಇಲ್ರಿ, ಅವರು ನಿರಂತರ ಜ್ಯೋತಿಗೆ ಅಪ್ಲಿಕೇಶನ್ ಕೊಡ್ರಿ ಗ್ರಿಡ್ಗೆ ಅಂತ ಹೇಳಿದ್ರು, ಕೊಟ್ಟವಿ. ಈಗ 2 ವರ್ಷ ಆದರೂ ನಮ್ಗೆ ಏನು ಗಮನಕ್ಕೆ ತಗೊಂಡಲ್ಲ ಅವರು. ಇಲ್ಲಿವರೆಗೆ ಆದರೂ ನಾವು ಹೆಂಗೆ ಕರೆಂಟ್ ಇಲ್ದ ಬೆಳಕಿಲ್ದ ಹಂಗೆ ಅದಾವೆ ನಾವು. ಮಕ್ಕಳು ಮರಿ ಕಟ್ಕೊಂಡೆಲ್ಲ ಪೂರ್ತಿ ಎಲ್ಲ ಹಿಂಗೆ ಕತ್ಲಾಗ ಜೀವನ ಮಾಡ್ತಿದ್ದೀವಿ. ಅದು ನಮಗೆ ಅವರ ಸರ್ಕಾರ ತರಬೇಕಿಪ್ಪ. ಅಂದ್ರೆ ಏನರ ಈ ನಿರಂತರ ಜ್ಯೋತಿ ತರಕ ಏನಾದರೂ ಗೌರ್ಮೆಂಟ್ನಿಂದ ಏನಾರ ದುಡ್ಡು ಗಿಡ್ಡು ಏನಾರ ಕೇಳಿದ್ರೆ ನಿಮಗೆ? ನಮಗೆ ದುಡ್ಡು ಪಟ್ಟಿ ಏನು ಕೇಳಿಲ್ಲ, ಅಪ್ಲಿಕೇಶನ್ ಕೊಡು ಅಂತ ಹೇಳಿದ್ರೆ ಕೊಟ್ಟವಿ. ಕೊಟ್ಟು ಎಷ್ಟು ತಿಂಗಳಾಯ್ತು ನೀವು? ಈಗ 2 ವರ್ಷ ಆದರೂ ನಮಗೆ ಗಮನಕ್ಕೆ ತಗೊಂಡವ್ರಲ್ಲ, ಏನು ನಮಗೆ ಊಟ ಬಂದಲ್ಲ ಅವ್ರು ಯಾರು. ನೋಡಿ, ಕಾಡಿನಲ್ಲಿ ಜೀವನ ಮಾಡ್ತಾಯಿದ್ದೀರಿ. ಇಲ್ಲೇ ಪಕ್ಕದಲ್ಲೇ ಒಂದು 3-4 ಕಂಬದ ಹತ್ರ ಕಂಬದಿಂದ ನಮಗೆ ಬರ್ತೈತಿ. ಅದರ ನಮಗೆ ಅವರು ಕೊಟ್ಟಿರಲ್ಲ. ಇಲ್ಲೇ ಐತಿ ಮಗ್ಳಾಗ. ಆಮೇಲೆ ಇತ್ತಾಗ ಮಗ್ಳಾಗ ತೆಳಗಂದ್ರೆ ಬೋರಿಗೆಲ್ಲ ಅನುಕೂಲ ಮಾಡ್ಕೊಂತಂದ್ರೆ ಅವರು ನಮಗೆ ಕೊಟ್ಟಿರಲ್ಲ. ಅಂದರೆ ನಿರಂತರ ಜ್ಯೋತಿ ಗೌರ್ಮೆಂಟ್ನಿಂದ ಬರ್ತಕ್ಕಂಥದ್ದನ್ನು ನಿಮಗೆ ಪಂಪ್ಸೆಟ್ ಬಂದಾಗ ಮಾತ್ರ ನೀವು ನೀರು ಹಿಡ್ಕೋಬೇಕು, ಬೆಳಕು ಕಾಣಬೇಕು. ರಾತ್ರಿ ಹೊತ್ತಿನೇ ನೀವು ಕತ್ತಲಲ್ಲಿ ಜೀವನ ಮಾಡಬೇಕು. ಅಂದ್ರೆ ಮಕ್ಕಳು ಮರಿ ಕಟ್ಕೊಂಡು ಕತ್ತಲಲ್ಲಿ ಜೀವನ ಮಾಡ್ಬೇಕಂದ್ರೆ ಹುಳ ಹುಪ್ಪಡಿ, ಕ್ರಿಮಿಕೀಟಗಳು, ಸರೀಸೃಪಗಳು ನೋಡ್ರಿ, ಚಿರತೆ ಕಾಟ ಐತಿ. ಮನೆ ಮುಂದೆ ಕಟ್ಟಿದ್ದು ಮರಿ ಆತು, ಯಾವ್ದು ಮ್ಯಾಚ್ ಆತು, ಮನೆ ಮುಂದೆ ಕಟ್ಟಿದ್ದ ಹೊತ್ಕೊಂಡು ಹೋಗೈತಿ, ಮನೆನ ಹೊತ್ಕೊಂಡು ಹೋಗೈತಿ. ನೋಡ್ರಿ, ಇಷ್ಟೆಲ್ಲ ದಾನ್ಲಿ ಮಾಡ್ತದೆ. ಆಮೇಲೆ ಕಾಡು ಪ್ರಾಣಿಗಳು ಕೂಡ ಇಲ್ಲೆಲ್ಲ ಭಾಳ ದಾನ್ಲಿ ಮಾಡ್ತಾವೆ. ಅರಣ್ಯ ಇಲಾಖೆಯಿಂದ ಬರ್ತಕ್ಕಂಥವೆಲ್ಲ ಏನು ಈ ಪ್ರಾಣಿಗಳು ಬಂದು ಇಲ್ಲೆಲ್ಲ ಕಾಟ ಕೊಡೋದ್ರ ಜೊತೆಗೆ ಇವರು ವಾಸ ಮಾಡೋದು ಹೇಗೆ ಅಂತಂದೇಳಿ ಒಂದು ಪ್ರಶ್ನೆ ಆಗಿದೆ. ಈ ಒಂದು ನಿಗೂಢ ಪ್ರಶ್ನೆಗೆ ಜೆಸ್ಕಾಂ ಇಲಾಖೆ ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ಬೇಕಿತ್ತು, ಗಮನ ಹರಿಸ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಏನಂತಂದ್ರೆ ಸಮಸ್ಯೆ ಭಾಳ ಅನಿಸ್ತಾ ಇಲ್ಲ. ಏನು ಆರಾಮ್ ಕುತ್ಕೊಂಡಾರ ಅವರು. ಕಂಬ ಐತಿ, ಕಂಬದ ಮೂಲಕ ಆರಾಮ್ ಬಂದು ಇವ್ರಿಗೆ ನಿರಂತರ ಜ್ಯೋತಿಯನ್ನು ಸಪ್ಲೈ ಮಾಡ್ಬೋದಿತ್ತು. ಮಾಡ್ಬೇಕು ತಾನೇ ನಿಮಗೆ? ಮತ್ತು ಈ ಕತ್ತಲ್ದಾಗ ನೋಡ್ರಿ, ಇಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದಾರ. ಇವತ್ತು ಸಾಯಂಕಾಲ ಟೈಮು ಇಲ್ಲಿ ಒಂದು ಲೈಟಿನ ವ್ಯವಸ್ಥೆ ಮಾಡಿಲ್ಲ, ಅದು ಹರಿಜನ ರಾಮಪುರ ಹೊಲದಾಗ. ಹಾಗಾದ್ರೆ ಇಲ್ಲಿ ಪರಿಸ್ಥಿತಿ ಏನಾಗಿರಬಾರ್ದು? ಜೆಸ್ಕಾಂ ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದಾರೆ? ಲೈನ್ ಮಾಡ್ರಿಗೆ ಸರಿ ಹೇಳಿದ್ರು, ಲೈನ್ ಮಾಡ್ರಿ ಒಟ್ಟ ದರ್ಕಾರ್ಗ ಹಾಕಬೇಡ್ರಿ ಅಂದ್ರೆ ಒಂದು 20 ಸಲ ಫೋನ್ ಮಾಡಿದ್ರೆ ಒಂದು ಸರಿ ಬರ್ತಾರ ಲೈನ್ ಮನ್ರು. ಹೇಳ್ತಾರ, ಫೋನ ರಿಸೀವ್ ಮಾಡೋದಲ್ಲ. ಸರಿ ಹೇಳಿದ್ರು ಆಧಾರ ರೀತಿನ ಅವರು ಬರ್ತೀವಿ. ಅದು ಕುಡಿಯೋಕೆ ನೀರು ಸತಿಗೆ ಇದ್ದಿಲ್ಲ, ಬಂದು ಈಗ ಲೈನ್ ಚಾರ್ಜ್ ಮಾಡಿದ್ದಾಗ ನಮಗೆ ಈಗ ಸಪ್ಲೈ ಆಗೈತಿ. ನಮಗೆ ಬಿಟ್ಟು ನಿರಂತರ ಜ್ಯೋತಿ ನಮಗೆ ಹಾಕಿಕೊಡ್ಬೇಕಂತ ಅವಕಾಶ ಮಾಡ್ಕೊಂತ ಗೌರ್ಮೆಂಟಿಂದ ನಾವು ಹೇಳ್ತೇವೆ. ನೋಡು, ಈಗ ನೋಡು, ಇವ್ರು ರೈತರು ಅದಾರ. ಅದ್ರ ಜೊತೆಗೆ ಈಗ ಎಲ್ಲಾದರೂ ಏನಾದರೂ ಅಕ್ರಮವಾಗಿ ಇವ್ರು ಏನಾರ ಲೈನ್ ತಗೊಂಬಂದಪ್ಪ ಅಂತಂದು ಹೇಳಿದ್ರೆ ಸಾವು ನೋವಿಗೆ ಗುರಿ ಯಾರು ಎಂಬ ಪ್ರಶ್ನೆ ಬರ್ತೈತಿ. ಈ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡಬೇಕು. ಬಟ್ ಓಟ್ ಆಕ್ಷನ್ ಅದಲ್ಲ. ಈಗ ಜನಸಾಮಾನ್ಯರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು. ಇಂಥ ಒಂದು ಭಾಗಿಯಾಗೋದು ಬಿಟ್ಟು ಈ ಜೆಸ್ಕಾಂ ಇಲಾಖೆ ಅಧಿಕಾರಿಗಳು ಈ ಒಂದು ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ಲ. ಸರಿಯಾದ ರೀತಿಯಿಂದ ನೀರಿನ ವ್ಯವಸ್ಥೆ ಮಾಡದೆ ಒಂದು ಈ ನಿರಂತರ ಜ್ಯೋತಿಯನ್ನು ಕಲ್ಪಿಸಿಕೊಡದೆ ಜನರನ್ನು ಅಥವಾ ರೈತರನ್ನು ಸತಾಯಿಸ್ತಕ್ಕಂಥದ್ದು ಯಾವ ನ್ಯಾಯ ಅಂತಂದೇಳಿ ಈ ನಿಟ್ಟಿನಲ್ಲಿ ಸರ್ಕಾರನ ಚಿಂತನೆ ಮಾಡಬೇಕಾಗಿದೆ. ಜನಪ್ರತಿನಿಧಿಗಳು, ಸರ್ಕಾರದವರು ಇತ್ತ ಕಡೆ ಗಮನ ಹರಿಸಿ ಈ ಕಡೆ ಬಂದು ನಿರಂತರ ಜ್ಯೋತಿಯನ್ನು ಒದಗಿಸ್ಕೊಟ್ರೆ ಒಳ್ಳೆಯದು. ಇಲ್ಲಂತಂದೇಳಿದ್ರೆ ರೈತರು ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮೊರೆ ಹೋಗ್ತಾರೆ. ಇದು ಯಾವ ನ್ಯಾಯ ಅಂತಂದೇಳಿ ಪ್ರಶ್ನೆ. ಏನು ಗೊತ್ತಾ, ಕತ್ಲಲ್ಲಿ ಜೀವನ ಮಾಡ್ತಾರೆ. ಇಲ್ಲಿ ಸರೀಸೃಪಗಳು ಮತ್ತು ಚಿರತೆಗಳು ಬರ್ತಾವೆ, ಕಾಡು ಪ್ರಾಣಿಗಳು ಬರ್ತಾವೆ. ಅದ್ರ ಜೊತೆಗೆ ಕತ್ಲಲ್ಲೇ ವಾಸ, ಹಾವುಗಳು, ಏನು ಒಂದು ಹುಳ ಅಲ್ಲ, ಸಾಕಷ್ಟು ಹುಳುಗಳು ಬರ್ತಾವೆ. ಇಂಥದ್ರಿಗೆ ಹೆಂಗೆ ಊಟ ಮಾಡ್ತಾರೆ ಇವರು? ನೀವೆಲ್ಲೋ ಕೂತ್ಕೊಂಡು ಆರಾಮಾಗಿ ಸರ್ಕಾರದ ಸಂಬಳ ತಗೊಂತೀರಿ. ದಯಮಾಡಿ ಬರ್ರಿ, ಇಂಥ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ರಿ. ಯಾಕೆ ಚಿಂತೆ ಮಾಡ್ತಾಯಿದ್ದೀರಿ? ಏನು ನಿಮ್ದು ಕಷ್ಟ? ಗೌರ್ಮೆಂಟ್ ಸಂಬಳ ಕೊಡ್ತಾಯಿದೆ ತಾನೇ? ಸಂಬಳ ಕೊಡೋದಕ್ಕೋಸ್ಕರ ನೀವು ಏನು ಮಾಡ್ಬೇಕಂತಂದೇಳಿದ್ರೆ ನಿರಂತರ ಜ್ಯೋತಿಯನ್ನು ಈ ಕಾಡಿನಲ್ಲಿ ಇರ್ತಕ್ಕಂಥ ಬಿರಬಿವೃತ್ತದಲ್ಲಿ ಇರ್ತಕ್ಕಂಥವ್ರಿಗೆ ನೀವು ಒದಗಿಸ್ಕೊಡ್ರಿ ಅಂತಂದೇಳಿ ಈ ಮೂಲಕವಾಗಿ ಈಗ ಅಲ್ಲಿ 4-5 ಕಂಬದ ಹತ್ರ ನಿಮಗೆ ಈಗ 300 ಅಡಿ ಹತ್ರ ನಿರಂತರ ಜ್ಯೋತಿ ಐತಿ. ಅಲ್ಲಿಂದ ತೆಳಗ ಡಾಬಾಕ್ಕೆ ಹೋಗಿ ಕೊಟ್ಟಾರ.
ಅವ್ರ ಫ್ರೀ ಅವ್ರಿಗೆ ಕೊಟ್ಟಾರ ಫ್ರೀ ಎಲ್ಲರಿಗೂ ಕೊಟ್ಟಾರ ನಿರಂತರ ಜೊತೆ ಎಲ್ಲರಿಗೂ ಕೊಟ್ಟಾರ ನಮಗೆ ಕೊಡೋದಿಲ್ಲ ಅಂತ ನಾವು ಕೇಳೋದು ಈಗ. ಕೊಡ್ಲಿಲ್ಲ ಅಂದ್ರೆ ಅದ್ ಹೆಂಗ್ ಬಿಟ್ರು? 4-5 ಮನೆ ಹಾಕವ್ರಿ ನಮ್ಗೆ ಯಾಕೆ ಕೊಡೋದಲ್ಲ ಮಕ್ಕಳ ಮರಿ ಕಡೆಗೆ ನಾವು ಜೀವನ ಮಾಡ್ತೇವೆ ಅಡವ್ಯಾಗ ನೋಡ್ರಿ ಪರಿಸ್ಥಿತಿ ಎಷ್ಟು ಗಂಭೀರ ಐತಿ. ಇಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಡಾಬಾಗಳಿಗೆ ಅಲ್ಲಿ ಇಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕೊಡಕ ಈ ನಿರಂತರ ಜ್ಯೋತಿ ಐತಿ. ಇಲ್ಲಿ ಅಡವಿ ಒಳಗೆ ಜೀವನ ಮಾಡ್ತಿದಾರ, ಹೊಲ ಮನೆಗಳಲ್ಲಿ ಜೀವನ ಮಾಡ್ತಿದಾರ. ಇಂಥ ರೈತರ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಈ ಅಧಿಕಾರಿಗಳು ಎಂಥ ನ್ಯಾಯ, ಮೊಂಡತನ ಮಾಡಬಾರ್ದು. ಅಧಿಕಾರಿಗಳು ಬರಬೇಕು, ರೈತರ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು. ಮತ್ತೊಂದು ಏನು ಗೊತ್ತಿಲ್ರಿ, ಇಲ್ಲಿ ಅಧಿಕಾರಿಗಳು ಇದ್ದಂಥವ್ರು ಅಧ್ಯಕ್ಷರು ನಮಗೆ ಇಲ್ಲಿ ಲೈನ್ ತಗೊಂಬರಕ್ಕೆ 10,000 ರೂಪಾಯಿ 20,000 ರೂಪಾಯಿ ಕೇಳಿದ್ರು. ಅಲ್ಲಿದ್ದ ಲೈನ್ ತಗೊಂಬರಕ್ಕೆ 20,000 ರೂಪಾಯಿ ಕೇಳಿದ್ರು. ನಾವು ಬರೀ ಮೆಣಸಿನ್ಕಾಯಿ ಅದನ್ನು ಸಹಿತ ಕೊಟ್ಟು ಹಾಕ್ಯಂದಾರ್ರಿ, ಅದನ್ನು ಕೊಟ್ಟು ಹಾಕ್ಯಂದಾರ ಕೆಲವ್ರ, ಅದನ್ನು ದುಡ್ಡು ಕೊಟ್ಟು 20,000 ರೂಪಾಯಿ ಕೇಳ್ತಾರೆ. ಯಾಕಂದ್ರೆ ನಡು ಮಧ್ಯದಾಗ ತಿನ್ನಂಥ ಜನ ಅದು, ಬೇರೆದವರಲ್ಲ, ಮಧ್ಯದಾಗ ತಿನ್ನಂಥ ಜನ. ಅದಕ್ಕೆ ಮೀಟ್ರ್ ಅಲ್ಲ, ಹಂಗೆ 20,000 ರೂಪಾಯಿ ಕೇಳ್ತಾರೆ. ನಾವು ಬಡ ಬಗ್ಗರು ಎಲ್ಲಿ ಹೋಗ್ಬೇಕ್ರಿ? ನಾವು ನಿಮ್ಮನ್ನು ಕೇಳೋಣ, ಇನ್ನು ಯಾರನ್ನ ಕೇಳ್ಬೇಕು? ನಾವು ನಮಗೆ ನಿರಂತರ ಜ್ಯೋತಿ ಬೇಕೇ ಬೇಕು, ನೀವು ಹಾಕಿ ಈಗ ಕೊಡ್ಲೇಬೇಕು. ನಾವು ಅವ್ರಿಗೆ ಕೊಡ್ತಾ ಅಂದ್ರೆ ಸರ್ಕಾರ ನಮ್ಮ ಸುಮ್ಮನೆ ಬಿಡ್ತೈತೆ. ನೋಡಿರಿ ಜನರ ಸಮಸ್ಯೆ ಹೇಗಿದೆ, ರೈತರ ಸಮಸ್ಯೆ ಹೇಗಿದೆ. ಇಂಥ ಪರಿಸ್ಥಿತಿಯೊಳಗೆ ಜೆಸ್ಕಾಂ ಇಲಾಖೆ ಅಧಿಕಾರಿಗಳು ಬಂದು ಈ ರೈತರ ಹೊಲಗಳಿಗೆ ಏನಿವತ್ತು ಮನೆ ಕಟ್ಸ್ಕೊಂಡು ಆರಾಮಾಗಿ ಜೀವನ ಮಾಡಿದೆ, ಸಂಕಷ್ಟದಲ್ಲಿ ಜೀವನ ಮಾಡ್ತಿದ್ದಾರೆ, ಆರಾಮದಲ್ಲಿ ಜೀವನ ಮಾಡ್ತಾಯಿಲ್ಲ, ಸಂಕಷ್ಟದಲ್ಲಿ ಜೀವನ ಮಾಡ್ತಿದ್ದಾರೆ. ರಾತ್ರಿ ಕರೆಂಟ್ ಇಲ್ಲ, ಹಗಲು ಹೊತ್ತಿನಾಗಲಿ ಪಂಪ್ಸೆಟ್ನಲ್ಲಿ ನೀರು ಬಂದಾಗ ಮಾತ್ರ ಕರೆಂಟು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸುಮಾರು ಒಂದು 10 ವರ್ಷಗಳಿಂದ 10 ವರ್ಷ ಅವರು ಭಾಗ್ಯ ಜೊತೆ ಕೊಡೋದು ಬೇಡ, ನಮಗೆ ಮುಂಚೆ ಹಂಗಿತ್ತಲ್ಲ, ರಾತ್ರೆಲ್ಲ ಸಿಂಗಲ್ ಕೊಡ್ತಿದ್ರಲ್ಲ ಅದೇ ಟೈಪ್ ಮಾಡಿಬಿಡ್ಲಿ ಸಾಕು. ಹಾಂ, ನಮಗೆ ರಾತ್ರೆಲ್ಲ ಕರೆಂಟ್ ಇರ್ತೈತಿ. ನಿರಂತರ ಜ್ಯೋತಿನೇ ಬೇಕು ನಮಗೆ. ಬೇಡ, ಅದು ನಮಗೆ ಫಸ್ಟ್ ಹೆಂಗಿತ್ತಲ್ಲ, ನಾವು ಹೆಂಗಿತ್ತ ಮಾಡ್ತಿದ್ವಲ್ಲ ಅದೇ ಥರ ಕೊಡ್ಲಿ. ಇಲ್ಲ ನಿರಂತರ ಜ್ಯೋತಿನ ಕೊಡ್ರಿ ನಮ್ಗೆ. ಅಷ್ಟೇ ಅಲ್ಲ, ಈಗ ನಾವು ಹೆಂಗಾರ ಬಾಂಬ್ ಪಂಪ್ ಹಚ್ಕೊಂಡು ನಾವು ನೀರು ಬಕ್ರ ಹಾಸ್ಕೊಂತಿದ್ವು ಅವಾಗಲ್ಲ, ಆತ್ರಿ. ಅದೇ ಥರ ಕೊಡ್ಲಿ. ಈಗ 300 ಅಡಿ ದೂರದಲ್ಲೇ ನಿರಂತರ ಜ್ಯೋತಿ ಐತಿಯಲ್ಲ, ಇಲ್ಲೇ ಐತಲ್ಲ ಮಗನಿಗೆ. ಹಾಂ, ಮತ್ತೆ ಯಾಕೆ ಕೊಡ್ಬಾರ್ದು ನಮಗೆ ಅಂತ ಕೇಳಿದ್ರ ಅಧ್ಯಕ್ಷರ ಆತವ ಮೆಂಬರ್ ಆತ, ಇಲ್ಲ 20,000 ಕೊಡು 50,000 ಕೊಡು ಅಂತ ಕೇಳ್ತಾರೆ. ಅವ್ರಿಗೆ ಯಾಕೆ ಕೊಡ್ಬೇಕು? ನಾವು ಸರ್ಕಾರದ ಏನು ಇವ್ರು ಹುಡಿಸಿದ್ದದು? ಇವ್ರೇನು ಹುಡಿಸಿದ್ದಲ್ಲ, ಸರ್ಕಾರದಿಂದ ಬಂದು ಸರ್ಕಾರ ಕೊಡಕ್ಕೆ ನಮಗೇನಾಗೈತೆ? ರಾಜ್ಯ ಸರ್ಕಾರದವರು ಇತ್ತ ಕಡೆ ಗಮನ ಹರಿಸಿ ಈ ರೈತರ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಂತಂದೇಳಿ ಸಿಡಿದೆದ್ದ ಮೃತ್ಯುಂಜಯ ಚಾನಲ್ ವಾಹಿನಿ ಮತ್ತು ಈ ಪತ್ರಕರ್ತರು ಈ ಮೂಲಕವಾಗಿ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೀವಿ.